ನಮಸ್ತೆ. ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜಿತಾ ರಾಜೇಶ್ವರಿ. ಇವತ್ತು ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ತುಂಬಾ ಹಳೆಯ ಕಾಲದ ಅಡಿಗೆ, ಇದುವರೆಗೂ ಹೊಸದೆಲ್ಲ ಮಾಡಿ ತೋರ್ಸಾಗಿದೆ, ಎಲ್ರು ಮಾಡ್ತಾ ಇದ್ದಾರೆ. ಸೊ ಒಂದ್ಸಲ ಯಾತಕ್ಕೆ ತುಂಬಾ ಹಳೆಯ ಅಡಿಗೆ ತೋರಿಸಬಾರ್ದು ಅಂತ ಅನ್ನಿಸ್ತು. ಇದನ್ನ ಮಾಡ್ತಾರೆ ಕೆಲವರೆಲ್ಲ, ಇದು ಲೈಕ್ ಅಥೆಂಟಿಕ್. ಸೊ ಇದನ್ನ ತೋರ್ಸೋಣ ಅಂತ ಬಂದಿದ್ದೀನಿ. ಏನ್ ಗೊತ್ತಾ? ಕ್ಯಾಬೇಜ್ ಬಸ್ಸಾರು, ಎಲೆಕೋಸಿಂದು ಬಸ್ಸಾರು. ಸೊ ಇದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾವಿವಾಗ ನೋಡೋಣ ಬನ್ನಿ. ನಾನು ಸ್ವಲ್ಪ ಲೇಟ್ ಆಗುತ್ತೆ, ಸೊ ಹಾಗಾಗಿ ಫಸ್ಟು ಒಲೆ ಹಚ್ಕೊಂಡ್ಬಿಟ್ಟು ಕಡಾಯಿ ಇಟ್ಬಿಡೋಣ. ಕಡಾಯಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅಮೂಲ್ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತೆ ಎಣ್ಣೆ ಕೂಡ ಹಾಕಿದ್ದೀನಿ. ಸೊ ಈಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಅಮೂಲ್ದು ಘೀ, ಅಮೂಲ್ ಮೂಂಗ್ ದಾಲ್, ದೆನ್ ಅಮೂಲ್ ಟರ್ಮರಿಕ್. ಅದ್ರ ಜೊತೆಗೆ ಮತ್ತೆ ಇನ್ನೇನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಇದು ತೂರ್ ದಾಲ್, ದೆನ್ ಇದು ಕೋರಿಯಂಡರ್ ಲೀವ್ಸು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಅರಿಶಿನದ ಪುಡಿ, ದೆನ್ ಸಾಂಬಾರ್ ಪುಡಿ. ಜೊತೆಗೆ ನಾನೀಗಾಗಲೇ ತುಪ್ಪ ಹಾಕಿದ್ದೀನಿ. ಮತ್ತೆ ಎಣ್ಣೆ, ಉಪ್ಪಿನ ಪುಡಿ ಆಸ್ ಯೂಶುವಲ್ ಟೇಸ್ಟಿಗೆ ಬೇಕಲ್ವಾ. ದೆನ್ ಸಾಸಿವೆ ಒಗ್ಗರಣೆಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತೆ ಇಂಗು. ಅದ್ರ ಜೊತೆಗೆ ಚಾಪ್ ಮಾಡ್ಕೊಂಡಿರೋದು ಈರುಳ್ಳಿ, ಮತ್ತೆ ಎಲೆಕೋಸು. ನಾನು ಹೇಳ್ದೆ ಇದರಲ್ಲಿ ಮೇಯ್ನ್ ಎಲೆಕೋಸು, ದೆನ್ ತೂರ್ ದಾಲು, ಮೂಂಗ್ ದಾಲು, ಅದನ್ನೆಲ್ಲ ಬೇಯಿಸ್ಬಿಟ್ಟು, ಅದನ್ನ ಸೋಸ್ಬಿಟ್ಟು ಬಸ್ದ್ಬಿಟ್ಟು ಅದಕ್ಕೆ ಟೊಮೆಟೊನ ಹಾಕಿ ಬೇಯಿಸಿದ್ದೀನಿ. ಬಸದ್ಬಿಟ್ಟು ಆಲ್ರೆಡಿ ಕಟ್ಟು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಆಲ್ರೆಡಿ ಕುಜ್ಜೆ ಕೂಡ ಇಟ್ಟಿದ್ದೀನಿ. ವೈ? ಬಿಕಾಸ್ ಇದು ಮೋರ್ ದೆನ್ 1 hour ತಗೊಳುತ್ತೆ ಇದೆಲ್ಲ ಪ್ರೋಸೆಸ್ ಮಾಡ್ತಾ ಕೂತ್ರೆ, ಬಿಕಾಸ್ ಇದು ಲೈವ್ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಲೆಕೋಸು ಹಾಕಿದ್ದೀನಿ, ದೆನ್ ತೂರ್ ದಾಲು, ಮೂಂಗ್ ದಾಲ್ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ಆಮೇಲೆ ಟೊಮೆಟೊ ಇಷ್ಟು ಹಾಕಿ ಬೇಯಿಸಿ ಅದನ್ನ ಬಸ್ದು ಕಟ್ಟು ತೆಗೆದು ದೆನ್ ಅದನ್ನು ಸಪರೇಟ್ ಮಾಡಿ ಬೈಫರ್ಕೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಪ್ರೋಸೆಸ್ ಆದ್ಮೇಲೆ ನಾವು ಸೀಸನಿಂಗ್ ಸ್ಟಾರ್ಟ್ ಮಾಡಬೇಕು. ಇದು ಬರೀ ಎಲೆಕೋಸು ಅಷ್ಟೇ ಅಲ್ಲ ನೋಡಿ. ಈಗ ನಾನು ಆಲ್ರೆಡಿ ಎಣ್ಣೆ ಮತ್ತೆ ತುಪ್ಪ ಕಾಯಕ್ಕಿಟ್ಟಿದ್ದೆ. ಸೊ ಇದು ಕಾದಿದೆ. ನಾನು ಮುಂಚೆನೆ ಇಟ್ಟಿದ್ದು ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಇದಕ್ಕೆ ಮತ್ತೆ ಟೈಮ್ ತಗೊಳ್ಳೋದು. ಸೊ ಈಗ ನಾನು ಏನ್ ಮಾಡ್ಬೇಕು, ಮೊದಲಿಗೆ ಸಾಸಿವೆ ಹಾಕೋಬೇಕು. ನೋಡಿ, ಬೇಗ ಚಟಪಟ ಅಂತ ಸಿಡಿಯಕ್ಕೆ ಶುರುವಾಯ್ತು. ಸೊ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ನಾನು ಸ್ವಲ್ಪ ಹಿಂಗ್ ಹಾಕಿದೆ. ದೆನ್ ಕರಿಬೇವು ಹಾಕಿದ್ದೀನಿ. ಇದು ಒಣಮೆಣಸಿನ್ಕಾಯಿ, ಇದಕ್ಕೆ ಬೇರೆ ಖಾರ ಇಲ್ಲ. ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟು, ನೀವು ಸ್ಪೈಸಿ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು, ಇಲ್ಲ ಅಂದ್ರೆ ಈ ರೀತಿ ಕಮ್ಮಿ ಕೂಡ ಹಾಕೋಬಹುದು. ಸೊ ನಾನು ಇವಾಗ ಇದನ್ನೊಂಚೂರು ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾವು ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ಸೊ ಇದನ್ನ ಇವಾಗ ನಾವು ಫ್ರೈ ಮಾಡಬೇಕು. ಈರುಳ್ಳಿನ ಈ ರೀತಿ ಫ್ರೈ ಮಾಡಬೇಕು. ಇದು ಜಸ್ಟ್ ಕ್ಯಾಬೇಜ್ ಅಲ್ಲಿ ಅಷ್ಟೇ ಅಲ್ಲ, ನಾವು ಎಲೆಕೋಸು ಅಷ್ಟೇ ಅಲ್ಲ, ಬೇರೆ ಬೇರೆ ಪದಾರ್ಥ ಉಪಯೋಗಿಸಿ ನಾವು ಬಸ್ಸಾರು ಮಾಡ್ಬೋದು. ಲೈಕ್ ಸೊಪ್ಪಿಗೆ ಸೊಪ್ಪು ಯೂಸ್ ಮಾಡ್ಬೋದು, ದೆನ್ ಕೆಲವು ಕಾಳುಗಳು ಯೂಸ್ ಮಾಡ್ಬೋದು, ಅವರೆಕಾಳು. ಸೊ ಅದು ನಿಮ್ದು
ಆಪ್ಷನಲ್, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿವತ್ತು ಎಲೆಕೋಸಿನ ಮಾಡಿ ತೋರಿಸ್ತಾ ಇದ್ದೀನಿ. ಈವನ್ ಸೊಪ್ಸಿಗೆ ಸೊಪ್ಪಿನ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ದೆನ್ ಇದು ಡ್ರಮ್ ಸ್ಟಿಕ್ ಲೀವ್ಸ್ ಬರುತ್ತಲ್ಲ, ನುಗ್ಗೆ ಸೊಪ್ಪು, ಅದು ಕೂಡ ಹೆಲ್ದಿ, ಅದ್ರಲ್ಲಿ ಕೂಡ ಮಾಡ್ಬೋದು. ಅಂದ್ರೆ ಇದನ್ನ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾಡ್ತಾರೆ. ಇದು ಫ್ರೈ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾಡ್ತಾರೆ. ಕೆಲವರು ರುಬ್ಬಿ ಹಾಕಿ ಮಾಡ್ತಾರೆ, ಲೈಕ್ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಫ್ರೈ ಮಾಡಿ. ಸೊ ಅದು ಒಂಥರ, ಇದು ಒಂಥರ ಟೇಸ್ಟ್ ಬರುತ್ತೆ. ಸೊ ಬಸ್ಸಾರು ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಾ ನಿಮ್ಗೆ? ಇದು ನಮ್ದು ಕರ್ನಾಟಕದ್ದು ಸಾಂಪ್ರದಾಯಿಕ ಅಡುಗೆ, ಅಥೆಂಟಿಕ್ ಫುಡ್. ಇದು ಹುಟ್ಕೊಂಡಿದೆ ನಮ್ಮ ಕರ್ನಾಟಕದಲ್ಲೇ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹೀಗಾದಾಗ ನಾವೇನ್ ಮಾಡ್ಬೇಕು, ಈ ಒಗ್ಗರಣೆ ಹಾಕಿರೋದನ್ನ ಸ್ವಲ್ಪ ತಗೊಂಡು ಸ್ವಲ್ಪ ತೆಗೆದು ನಾವು ಈ ಸಾರು ಏನು ಕಟ್ಟು ತೆಗೆದಿಟ್ಕೊಂಡಿರ್ತೀವಿ, ಆ ಕಟ್ಟಿ ಕೂಡ ಈ ರೀತಿ ಹಾಕೋಬೇಕು. ಸೊ ಎರಡಕ್ಕೂ ಒಂದೇ ಒಗ್ಗರಣೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಟ್ಟಿಗೆ ಹಾಕೊಂಡೆ. ಕಟ್ಟು ಆಲ್ರೆಡಿ ನಾನು ಕುದಿಯಕ್ಕೆ ಇಟ್ಟಿದ್ದೆ, ಬಿಕಾಸ್ ಇದು ಟೈಮ್ ಜಾಸ್ತಿ ತಗೊಳುತ್ತೆ ಅಂತ. ನೋಡಿ, ಇದು ಕುದೀತಾ ಇದೆ. ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಕೆಲವೆಲ್ಲ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ, ಕೆಲವೆಲ್ಲ ಈಗ ಹಾಕ್ಬೇಕು. ಸೊ ಈಗ ನೋಡಿ, ಇಲ್ಲಿ ಕೂಡ ಒಗ್ಗರಣೆ ರೆಡಿ ಆಗಿದೆ. ಸೊ ಇದಕ್ಕೆ ನಾವಿವಾಗ ಕೋಸು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಲೈಕ್ ನಾನೆಲ್ಲ ಹೇಳ್ದೆ ಆಗ್ಲೇ ಯಾವ ರೀತಿ ಇದು ಪ್ರೋಸೆಸ್ ಅಂತ. ಆ ಕೋಸನ್ನ ನಾನಿವಾಗ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ಸೆಕೆಂಡ್. ಸೊ ಈಗ ಇದನ್ನ ನಾವು ನೀಟಾಗಿ ಸ್ಟಿರ್ ಮಾಡಬೇಕು. ನಾನು ಇದೆಲ್ಲ ಹಾಕಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ. ದೆನ್ ನೀವು ಇದನ್ನ ಎರಡನ್ನ ಬೈಫರ್ಕೇಟ್ ಮಾಡ್ತೀವಲ್ಲ, ಎರಡನ್ನ ಬೇರೆ ಮಾಡ್ತೀವಿ. ಬೇರೆ ಮಾಡಿದ್ಮೇಲೆ ಮತ್ತೆ ನೀವು ಸ್ವಲ್ಪ ಇದಕ್ಕೆ ಮತ್ತೆ ಸಾರಿಗೆ ಜಾಸ್ತಿ ಉಪ್ಪು ಬೇಕಾಗುತ್ತೆ, ಪಲ್ಯಕ್ಕೆ ಅಷ್ಟು ಉಪ್ಪು ನೆಸೆಸಿಟಿ ಇರಲ್ಲ. ಅದನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಬೆಂದಾದ್ಮೇಲೆ ಎರಡು ನೀಟಾಗಿ ಬ್ಲೆಂಡ್ ಆಗ್ಲಿ ಅಂತ ನಾನು ಆಗ್ಲೇ ಹಾಕಿದ್ದೆ ಉಪ್ಪು. ಸೊ ಇವಾಗ ಒಂಚೂರು ಉಪ್ಪಿನ ಪುಡಿ ಹಾಕ್ತೀನಿ. ಮುಂಚೆ ಕೂಡ ಹಾಕಿದ್ದೀನಿ, ಆಲ್ರೆಡಿ ಹೇಳ್ದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ನೀವು ನೋಡ್ಕೊಂಡು ನಿಮ್ದು ಉಪ್ಪು, ಕೆಲವರು ಸಪ್ಪೆ ತಿಂತಾರೆ, ಕೆಲವರು ಉಪ್ಪು ಜಾಸ್ತಿ. ಸೊ ಅದ್ರ ಪ್ರಕಾರ ಕ್ವಾಂಟಿಟಿ ಎಲ್ಲ ನೋಡ್ಕೊಂಡು ನೀವು ಹಾಕೋಬೇಕು. ಸೊ ನೋಡಿ, ಇವಾಗ ಇದು ಕೋಸಿಂದು ಪಲ್ಯ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನಾನು ಕಟ್ಟೆ ಏನು ತೆಗೆದಿಟ್ಕೊಂಡಿದ್ದೆ, ಅದು ಕೂಡ ಕುದೀತಾ ಇದೆ. ಇದಕ್ಕೆ ಕೂಡ ನಾನು ಆಲ್ರೆಡಿ ಕಟ್ಟೆ ತೆಗೆದಾದ್ಮೇಲೆ ಇದಕ್ಕೆ ಸಾಂಬಾರ್ ಪುಡಿ, ದೆನ್ ಉಪ್ಪು, ದೆನ್ ಇನ್ನೇನು ಹುಣಸೆ ಹಣ್ಣಿನ ರಸ, ಅದನ್ನ ಹಿಂಡಾಕ್ತೀನಿ, ಸ್ವಲ್ಪ ಹಾಕಿದ್ದೀನಿ ಆಲ್ರೆಡಿ. ಅದನ್ನ ಕೂಡ ಹಾಕ್ಬೇಕು. ಫೈನಲಿ ಹಾಕ್ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಸೊ ನೋಡಿ, ಇಲ್ಲಿ ಇದು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ದೆನ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ತುಂಬಾನೇ ಹೆಲ್ದಿ. ಸೊ ಇದನ್ನ ಕೂಡ ನಾವು ಅಡುಗೆಗಳಲ್ಲಿ ಬಳಸೋದು ಬಹಳ ಒಳ್ಳೇದು. ಉಳಿದಿದ್ದನ್ನ ನಾನು ಇದಕ್ಕೆ ಸಾರಿಗೆ ಹಾಕ್ತಾ ಇದ್ದೀನಿ. ನಾನು ಇದ್ರದ್ದು ಹಿನ್ನೆಲೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಇದು ಹುಟ್ಕೊಂಡಿದ್ದೆ ಕರ್ನಾಟಕದಲ್ಲಿ. ಕರ್ನಾಟಕದ ಯಾವ ಪ್ರದೇಶ ಆದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು, ಹಾಸನ, ಇಂಥ ಜಾಗದಲ್ಲಿ ಹಳ್ಳಿಗಳಲ್ಲಿ ರೈತರು ಮತ್ತೆ ಹಳ್ಳಿಗಳಲ್ಲಿ ಸಾಮಾನ್ಯ ಎಲ್ಲರೂ ಈ ರೀತಿ ಬಸ್ಸಾರನ್ನ ಮಾಡ್ತಾ ಇದ್ರು. ಸೊ ಇವಾಗ ಇದು ಎಲ್ಲಾ ಕಡೆ ಪಾಪ್ಯುಲರ್ ಆಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ನೋಡಕ್ಕೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ನೇ ಹೇಳಿದ್ದೆ, ಅಡಿಗೆ ಏನಾರು ಮಾಡಿದ್ರೆ ಅದು ನೋಡಕ್ಕೆ ಕೂಡ ಚೆನ್ನಾಗಿ ಕಾಣ್ಬೇಕಂತೆ. ಬರೀ ನೋಡಕ್ಕಷ್ಟೇ ಅಲ್ಲ, ನೋಡಿದ ತಕ್ಷಣ ಟೆಂಪ್ಟ್ ಆಗ್ಬೇಕು, ಆಮೇಲೆ ತಿಂದ್ಮೇಲೆ ಅದು ಟೇಸ್ಟ್ ಕೂಡ ಬಹಳ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ನಾವು ಅಡಿಗೆ ಮಾಡುವಾಗ ಬಹಳ ಖುಷಿಯಾಗಿ ಒಳ್ಳೆ ಮನ್ಸಿಟ್ಕೊಂಡು ಮಾಡಿದ್ರೆ ಅಡಿಗೆ ತಿಂತೇನೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ
ಏನಂತ ಟೈಮ್ ತಗೊಳಲ್ಲ, ಬಟ್ ರೆಡಿ ಮಾಡಿಟ್ಕೊಳಕ್ಕೆ ಟೈಮ್ ಬೇಕಾಗುತ್ತೆ ಇದು. ನೋಡಿ, ಇದನ್ನ ಸ್ಕ್ವೀಸ್ ಮಾಡಿಬಿಟ್ಟು ಸಾರಿಗೆ ಹಾಕ್ತಾ ಇದ್ದೀನಿ. ಹುಳಿ ಕೂಡ ಅಷ್ಟೇನೆ, ನಿಮಗೆ ಕೆಲವರು ಹುಳಿ ತುಂಬಾ ಇಷ್ಟಪಡ್ತಾರೆ, ಕೆಲವ್ರಿಗೆ ಬೇಡ ಅನ್ಸಿದ್ರೆ ಅದು ಕ್ವಾಂಟಿಟಿ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬಹುದು. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಟೇಸ್ಟಿ ಆಗಿರುತ್ತೆ ಅಂತ ಫೀಲ್ ಆಯ್ತಾ ನೋಡಿ ಹೇಳಿ. ನೋಡಿ, ಸಾಂಬಾರ್ ಕೂಡ ಕುದೀತಾ ಇದೆ, ಇವಾಗ ಪಲ್ಯ ಕೂಡ ರೆಡಿ ಆಗಿದೆ. ಸೊ ಸಾರು ಕೂಡ ನಾನು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಕೂಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಬೇಜ್ ಬಸ್ಸಾರು ಪಲ್ಯ ರೆಡಿ ಆಗೇ ಹೋಯ್ತು. ಹೇಗಿದೆ ಹೇಳಿ, ಹೇಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ? ನೀವು ಟ್ರೈ ಮಾಡ್ತೀರಾ? ಸೊ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ನನಗೆ ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಇದು ವರ್ಲ್ಡ್ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಇದು. ಸೊ ಇಂಥ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ ಸ್ಟಾಫ್ಗೂ ತುಂಬ ಹೃದಯದ ಧನ್ಯವಾದ.